ಸೊ ಅದೇ ಇದ್ರ ನಡುವೆ ಇನ್ನೊಂದೇನಂದ್ರೆ ಅದೇ ವಿಚಾರ ನೀವು ಜೈಲಿಗೆ ಹೋಗಿದ್ದ ವಿಚಾರಗಳು ಸಾಕಷ್ಟು ಇವಾಗ ಚರ್ಚೆ ಆಗ್ತಿದೆ. ಆ ವಿಚಾರಗಳು ಕೆಲವ್ರಿಗೆ ಏನಂದ್ರೆ ಕೆಲವ್ರಿಗೆ ಗೊತ್ತಿದೆ. ಅಂದ್ರೆ ಅಲ್ಲಿನ ಟಚ್ಚು ಆ ಜೈಲು ಸಿಬ್ಬಂದಿಗಳ ಜೊತೆ ಆಗಿರ್ಬೋದು. ಅಂದ್ರೆ ಏನು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಈ ಒಂದು ಸ್ವಲ್ಪ ಐಡಿಯಾ ಇದ್ದವ್ರಿಗೆ ಗೊತ್ತಿದೆ. ಸೊ ಈ ಥರ ಎಲ್ಲ ಆಗ್ತಿತ್ತು ಕೇಳ್ತಾ ಇದ್ವಿ ಅಂತ. ಇನ್ನ ಜನಸಾಮಾನ್ಯರಿಗೆ ಯಾರಿಗೂ ಕೂಡ ಓ ಈ ಥರ ಎಲ್ಲ ಇದೆಯಾ? ಈ ಥರ ಎಲ್ಲ ಆಗುತ್ತಾ? ಅನ್ನೋ ಒಂದು ಕನ್ಫ್ಯೂಷನ್ ಮತ್ತೆ ಆಶ್ಚರ್ಯದಲ್ಲಿ ಇದ್ದಾರೆ ಎಲ್ಲರೂ ಹೌದು. ಕೂಡ. ಸೊ ನೀವು ಫಸ್ಟ್ ಡೇ ಜೈಲ್ಗೆ ಹೋದಾಗ ಫಸ್ಟ್ ಡೇಗೆ ವಾತಾವರಣ ಯಾವ ತರ ಇತ್ತು? ಏನೇನು 3 ತಿಂಗಳಲ್ಲಿ ಏನೇನಾಯ್ತು ಅಂತ? ನಾನು ಏನೇ ಒಂದು ಯಾವುದೇ ಒಂದು ವಿಚಾರ ತಗೊಂಡ್ರೇನು ನಾನು ಫಸ್ಟ್ ಪ್ರಿಪೇರ್ ಆಗೋಗಿರ್ತೀನಿ. ಓಕೆ. ಓ ಇದು ಹಾಗತ್ತೆ, ಹ್ಮ್. ಹಿಂಗಿರುತ್ತೆ, ಐ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್ ಅನ್ನೋದು ನಾನು ಪ್ರಿಪೇರ್ ಆಗಿರ್ತೀನಿ. ಹ್ಮ್. ಅಲ್ಲಿ ಹೋದ್ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮಾಡೋದಲ್ಲ. ಓಕೆ. ಸೊ ಈ ಒಂದು ಪ್ರಕರಣ ದಾಖಲಾದಾಗ ನಾನೇ ಪೊಲೀಸ್ ಠಾಣೆಗೆ ಹೋದೆ. ಪೊಲೀಸವ್ರು ನನ್ನ ನಂಬರ್ ಲೊಕೇಶನ್ ಟ್ರ್ಯಾಕ್ ಮಾಡಿಲ್ಲ, ಹ್ಮ್. ಇಲ್ಲ FIR ಮಾಡಿದ್ದೀನಿ, ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂದಿಲ್ಲ, ಇಲ್ಲ ಪೊಲೀಸವ್ರು ನನ್ನ ಎತ್ತಾಕೊಂಡು ಹೋಗಿಲ್ಲ. ಓಕೆ. ನಾನು ಕೊಟ್ಟಿದ್ದ ಕಂಪ್ಲೇಂಟ್ಗೆ ಇನ್ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ಟೇಷನ್ ಬೇಲಾ ಹ್ಮ್. ಇಲ್ಲ ಜೈಲ್ಗೆ ಹೋಗ್ಬೇಕಾ, ಓಕೆ. ಇಲ್ಲ ನೀವು ವಿಡಿಯೋ ತುಂಬಾ ವೈರಲ್ ಆಗಿದೆ, ನೀವು ಜೇಸಿಗೆ ಹೋಗ್ಬೇಕು 15 ದಿವಸ. ಹ್ಮ್. ಫೈನ್, ಐಮ್ ರೆಡಿ. ಹ್ಮ್. ಹೋದೆ, ಹೋಗಿ ಓಕೆ. ಅದೇನಿದೆಯೋ ನನ್ನ ಪ್ರೊಸೀಜರ್ ಮುಗಿಸ್ಕೊಂಡ್ರಿ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು, ಹ್ಮ್. ಜೇಸಿ ಕರ್ಕೊಂಡೋಗಿ ಬಿಟ್ರು. ಹ್ಮ್. ಹೋಗಿದ ತಕ್ಷಣನೇ ಹ್ಮ್. ಅದು ಸಂಜೆ ಆಗಿತ್ತು, ಓಕೆ. ಲೈಕ್ ಆಲ್ಮೋಸ್ಟ್ 8 o'clock ಆಗೋಗಿತ್ತು. ಹ್ಮ್. ಸೊ ಮಾರ್ನಿಂಗು ಒಂದು ವ್ಯಕ್ತಿ, ಅಲ್ಲಿನ ಕನ್ವಿಕ್ಟೆಡ್ ವುಮನ್ ಬಂದು ಫಸ್ಟ್ ಮಾತಾಡಿಸ್ರು. ಓಕೆ. ಬಟ್ ನಾನು ಒಂದ್ ಹೇಳ್ತೀನಿ ನೋಡಿ, ಹೊರಗಡೆ ಇರೋರೆಲ್ಲ ಒಳಗಡೆ ಹೋಗಿದಾರಲ್ಲ, ಅಲ್ಲಿ 90% ಜನಕ್ಕೆ ನನ್ ಗೊತ್ತು, ಓಕೆ. ಪರಿಚಯ ನೀವು? ನನ್ ಹ್ಮ್. ಗೊತ್ತು. ಹ್ಮ್. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಓಕೆ. ನೋಡಿರ್ತಾರೆ. ಹಾ. ಸಂಧ್ಯಾಕ್ಕ ಅಲ್ವಾ ಅಂತೆಲ್ಲ ಮಾತಾಡಿಸಿದ್ರು. ಹ್ಮ್. ಕೆಲವೊಂದಷ್ಟು ಜನಕ್ಕೆ ಕೌನ್ಸಿಲಿಂಗ್ ಕೊಟ್ಟಿದೀನಿ, ಯಾವ್ದ್ ಓಕೆ. ತಪ್ಪು ಯಾವ್ದ್ ಸರಿ, ಹ್ಮ್. ಇಲ್ಲಿ ಬಂದ್ಮೇಲೆ ನೀವ್ ಹೆಂಗ್ ಬದ್ಲಾಗ್ಬೇಕು, ಹ್ಮ್. ಜನ ಹೆಂಗ್ ನಮ್ಮನ್ನ ನೋಡ್ತಾರೆ ಅನ್ನೋಂಥದ್ದು ಎಲ್ಲಾನು ನಾನು ಕೌನ್ಸಿಲಿಂಗ್ ಕೊಟ್ಟಿದ್ದೀನಿ ಅಲ್ಲಿ. ಓಕೆ. ಸೊ ಒಂದ್ ಲೇಡಿ ಬಂದ್ಬಿಟ್ಟು ಕೇಳಿದ್ರು, ಹ್ಮ್. ನೀವ್ ಯಾಕೆ ಪವಿತ್ರ ಬಗ್ಗೆ ಸುದ್ದಿ ಮಾಡಿದ್ರಿ ಒಂದ್ ಹೆಣ್ಣಾಗಿ ಅಂತ ಹೇಳಿ. ಅಂದ್ರೆ ನೀವು ಪ್ರೀವಿಯಸ್ ಮಾಡಿದ್ರಿ ಜೈಲ್ಗೆ ಹೋಗಕ್ಕಿಂತ ಮುಂಚೆ? ಅಂದ್ರೆ ಈ ಪ್ರಕರಣ ಬಗ್ಗೆ ನಾನು ನಿರಂತರ ಸುದ್ದಿ ಮಾಡ್ತಾ ಇದ್ದೆ. ಓಕೆ. ಓಕೆ. ನೀವ್ ಯಾಕೆ ಮಾಡಿದ್ರಿ ಅಂತ. ಹ್ಮ್. ನಾನಂದೆ, ಹ್ಮ್. ಒಬ್ರು ಪತಿ ಇದ್ದಾರೆ, ಪತ್ನಿ ಇದ್ದಾರೆ ಅಂತ ಗೊತ್ತಿದ್ರೇನು ಸಹ ಇನ್ನೊಬ್ರ ಜೀವನದಲ್ಲಿ ಎಂಟ್ರಿ ಆಗೋದು ತಪ್ಪಲ್ವಾ ಅಂತ. ಓಕೆ. ಹಾಗಾದ್ರೆ ಅವ್ರು ಮಾಡಿದ್ ಸರಿನಾ ಅಂತ ಅಂದ್ರು. ಹ್ಮ್. ಈ ವಿಚಾರದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ ನೀವು ತೋರಿಸ್ತಾ ಇದ್ದೀರಾ, ನೀವ್ ಯಾವ ವಿಚಾರದಲ್ಲಿ ಬಂದಿದ್ದೀರಾ ಅದನ್ನ ನೋಡ್ಕೊಳ್ಳಿ ಅಂತ ಅಂದೆ. ಹ್ಮ್. ಹೋಗ್ಬಿಟ್ರ ಅಮ್ಮ. ಹ್ಮ್. ಆಮೇಲೆ ನೆಕ್ಸ್ಟ್ ಡೇ ಅಲ್ಲೊಬ್ರು ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಹ್ಮ್. ಬಾಫ್ ಕಟ್ ಒಂದಮ್ಮ. ಓಕೆ. ವುಮೆನ್ಸ್ ಡೇ ನೆಕ್ಸ್ಟ್ ಡೇ. ಹ್ಮ್. ವುಮೆನ್ಸ್ ಡೇ ಆದಾಗ ನಾನು ಹೊರಗಡೆ ನಿಂತಿದ್ದೀನಿ, ಒಂದು ಪ್ರೋಗ್ರಾಮ್ ನಡೀತಾ ಇದೆ, ವುಮೆನ್ಸ್ ಡೇ ಪ್ರೋಗ್ರಾಮು. ಹ್ಮ್. ಇವಳು ಪವಿತ್ರ ಒಂದು ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡು ಒಂದು ಸ್ಟೆಪ್ಸ್ ಮೇಲೆ ಮೆಟ್ಲ ಮೇಲೆ ಕೂತಿದ್ದಾಳೆ. ಹ್ಮ್. ಅಲ್ಲಿ ಒಬ್ರು ಪೊಲೀಸ್ ಸಿಬ್ಬಂದಿ ಹೋಗಿ ನನ್ನ ತೋರಿಸಿ ಹಿಂಗೆ, ಓಕೆ. ಆ ಕ್ಯಾಮ್ರಾ ಕ್ಯಾಪ್ಚರ್ ಹಂಗೆ ಇರುತ್ತೆ, ವುಮೆನ್ಸ್ ಡೇ 8 ಮಾರ್ಚ್ 8 ಹ್ಮ್. ಹಿಂಗ್ ತೋರಿಸಿ ನನ್ನ ಕಡೆ ಹೇಳಿದ್ದು, ಹ್ಮ್. ಸಂಧ್ಯಾ ಬಂದಿದ್ದಾರೆ ನೋಡಿ ಅಂತ. ಪವಿತ್ರ ಗೌಡಗೆ? ಎಸ್ ಎಸ್ ಹ್ಮ್. ಎಸ್ ಹ್ಮ್. ಹೇಳಿದ್ರು. ಹ್ಮ್. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಹ್ಮ್. ನಾನೇನ್ ಮಾಡ್ದೆ, ಹ್ಮ್. ಅಲ್ಲಿ ವುಮೆನ್ಸ್ ಬ್ಯಾರಕ್ ಅಲ್ಲಿ ಚೆಕಿಂಗ್ ಅಂತ ಒಳಗಡೆ ಹೋದಾಗ ಹ್ಮ್. ನಮ್ಮ ನಮ್ಮ ಮೈ ಮೇಲೆ ಏನೂ ಬಿಡೋದಿಲ್ಲ. ಓಕೆ. ಅಂದ್ರೆ ಒಂದು ಸಾರಿ ಪಿನ್ನು ಬಿಡೋದಿಲ್ಲ, ಹ್ಮ್. ಒಂದು ಓಲೆ ಬಿಡಲ್ಲ, ಎಂಥದ್ದು ಬಿಡಲ್ಲ. ಓಕೆ. ಕೈಯಲ್ಲಿ ಒಂದು ರುದ್ರಾಕ್ಷಿ ಇದ್ದಿದ್ ಕೂಡ ತೆಗಿಸ್ಬಿಟ್ರು. ಹ್ಮ್. ಆ ತರ ಇದ್ದೋಗ ಹ್ಮ್. ನಾನು ಎಲ್ಲಾರನ್ನು ನೋಡ್ದೆ. ಹ್ಮ್. ಎಲ್ಲಾರ ಕೈಲಿ ಎಲ್ಲಾನು ಇದೆ ಅಲ್ವಾ, ಪಿನ್ ಇದೆ, ಓಲೆ ಇದೆ, ಲಿಪ್ಸ್ಟಿಕ್ ಇದೆ, ಸ್ಟಿಕ್ಕರ್ ಇದೆ, ಹ್ಮ್. ಅಂಡ್ ಈ ಕ್ರಿಸ್ಟಿಯನ್ಸ್ ಬೀಡ್ ಇರುತ್ತಲ್ವಾ ಓಕೆ. ಅವೆಲ್ಲ ಹಾಕೊಂಡಿರ್ತಾರೆ. ಹ್ಮ್. ನಾನು ಒಬ್ಬ ಪೊಲೀಸ್ನ ಸಿಬ್ಬಂದಿನ ಪ್ರಶ್ನೆ ಮಾಡಿದೆ, ಓಕೆ. ಬಿಕಾಸ್ ಇವಳು ಲಿಪ್ಸ್ಟಿಕ್ಕು ಸರ ಎಲ್ಲಾನು ಹಾಕೊಂಡು ಪಿನ್ ಎಲ್ಲ. ನಾನಂದೆ, ಅವ್ರಿಗೆ ಸ್ಯಾರಿ ಪಿನ್ ಎಲ್ಲಿಂದ ಬಂತು, ನಮಗ್ ಸ್ಯಾರಿ ಪಿನ್ನೇ ಕೊಟ್ಟಿಲ್ವಲ್ಲ, ತೆಗಿಸಿದ್ರಲ್ಲ, ಚುಚ್ಕೊಂಡ್ಬಿಡ್ತಾರೆ ಅಂತ. ಹ್ಮ್. 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 ಸಾಯೋರು ಅಲ್ಲೇ ಸತ್ತು ಬರ್ತಾರೆ, ಇಲ್ಲಿ ಬಂದು ಸಾಯ್ಬೇಕನ್ನೋದೇನು ಇಲ್ಲ ಅಂತ ಓಕೆ. ಅಂದೆ. ಹ್ಮ್. ಇಲ್ಲ ಇಲ್ಲ ಹಂಗಲ್ಲ, ಅವ್ರು ಹಳಬ್ರು, ಹ್ಮ್. ಲೈಕ್ ಲಾಸ್ಟ್ ಟೈಮ್ ಬಂದಿದ್ರಲ್ವಾ, ಹ್ಮ್. ಹ್ಮ್. ಆ ಹ್ಮ್. ಮೂಮೆಂಟ್ ಇಂದ ಇಟ್ಕೊಂಡಿದ್ರು. ಹಂಗಾದ್ರೆ ಅವ್ರು ಹೋಗೋಗ್ ತಗೊಂಡೋಗಿಲ್ವೆಲ್ಲ, ಇಲ್ಲೇ ಇಟ್ಟೋಗಿದ್ರ ಬರ್ತಾರೆ ಅನ್ಬಿಟ್ಟು ಅಂತ ಹ್ಮ್. ಕೇಳಿದೆ ಪೊಲೀಸ್ ಸಿಬ್ಬಂದಿ. ಓಕೆ. ನೆಕ್ಸ್ಟ್ ಡೇ ಆಮೇಲೆ ಆಟೋಮೆಟಿಕ್ ಎಲ್ಲಾರು ತಟ್ಟೆ ಚೊಂಬು ಕೊಡ್ತಾರೆ, ಊಟಕ್ಕೆ ಹೋಗ್ಬೇಕು, ಹ್ಮ್. ಲೈನಲ್ಲಿ ನಿಲ್ಸ್ತಾರೆ. ಹ್ಮ್. ಅಲ್ಲಿನ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಮಾರ್ನಿಂಗ್ 8 o'clock, ಓಕೆ. ಊಟ ಟೈಮಿಂಗ್ಸು ಮಾರ್ನಿಂಗ್ 10:30. ಓಕೆ. 10:30 ಏನು ಊಟ ಕೊಡ್ತಾರಲ್ಲ ಅದನ್ನ ಮಧ್ಯಾಹ್ನಕ್ಕೆ ಇಟ್ಕೊಳ್ಬೇಕು ಹಂಗೆ. ಓಕೆ. ತಿರ್ಗಾ ರಾತ್ರಿ ಊಟ 3:30-4 ಗಂಟೆಗೆ ಕೊಡ್ತಾರೆ. ಹ್ಮ್. 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 ಆಯ್ತಾ. ಸೊ ಬೆಳಿಗ್ಗೆ ನಾಷ್ಟಕ್ಕೆ, ಊಟಕ್ಕೆ, ಮಧ್ಯಾಹ್ನದ್ದು ಎಲ್ಲ ನೋಡಿದೆ, ಇವಳೆಲ್ಲೂ ಬಂದಿಲ್ಲ. ಓಕೆ. ಎಲ್ಲಾರು ಬಂದು ನಿಂತ್ಕೊಳ್ತಾರೆ, ಎಲ್ಲಾರು ಊಟ ಹಾಕುವಾಗ ಒಂದ್ 100 ಮಾತು ಅಂತಾರೆ. ಹ್ಮ್. ನಾನು ಅಬ್ಸರ್ವ್ ಮಾಡಿದೆ, ಹ್ಮ್. ಇವಳು ಯಾಕೆ ಯಾವ್ದಕ್ಕೂ ಬರಲ್ಲ, ರೆಡಿಯಾಗಿ ಕೆಳಗೆ ಬರ್ತಾಳೆ, ಹ್ಮ್. ಎಲ್ಲಾನು ಮೇಕಪ್ ಸೆಟ್ ಇದೆ, ಪ್ರತಿಯೊಂದು ಇದೆ, ಓಕೆ. ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಇಲ್ಲಿ ಬಡಪಾಯಿಗ್ಲು ಅಲ್ಲಿ ಇಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾರೆ ಹ್ಮ್. ಜನ. ಹ್ಮ್. ಹ್ಮ್. ಕೆಲವರೆಲ್ಲ ಯಾವಾಗ ನಾವು ಹೊರಗಡೆ ಹೋಗ್ತೀರಂತ ಹತ್ಕೊಂಡು ಯೋಚನೆ ಮಾಡ್ಕೊಂಡು ಹ್ಮ್. ಒಂದು ಡಿಪ್ರೆಷನ್ಗೆ ಹೋಗ್ಕೊಂಡಿರ್ತಾರೆ. ಹ್ಮ್. ಬಟ್ ಅಲ್ಲಿ ಅಷ್ಟು ಜನರಲ್ಲಿ ಅಟ್ರಾಕ್ಟ್ ಆಗಿದ್ ಯಾರು? ಪವಿತ್ರ ಪವಿತ್ರ, ಅಲ್ವಾ. ಹೌದು. ಹ್ಮ್. ಅವಳಿಗೆ ಆ ಒಂದು ಪರಿವರ್ತನೆ ಅನ್ನೋದು ಕಾಣಿಸ್ತಾ ಇಲ್ಲ. ಹ್ಮ್. ಸುಮ್ನೆ ಏನೋ ಒಂದು ಟ್ರಿಪ್ ಬಂದಿದ್ದೀನಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಾನು ರೆಸಾರ್ಟ್ ಅಲ್ಲಿ ಇದೀನಿ ಅನ್ನೋ ತರ ಇದ್ರು. ಎಲ್ಲ ಫೆಸಿಲಿಟಿ ಸಿಗ್ತಾ ಇದೆ. ಎಸ್ ಹ್ಮ್. ಎಲ್ಲಾನು ಇತ್ತು. ನಾನು ಗಮನಿಸ್ದೆ, ಹ್ಮ್. ಅಲ್ಲೊಬ್ರು ಆಂಟಿ ಇದ್ದಾರೆ, ಹ್ಮ್. ಅವರು ಕನ್ವಿಕ್ಟೆಡ್ ಮನೆ. ಓಕೆ. ಅವರು ಒಂದು ಬ್ಲೂ ಕಲರ್ ಹಾಟ್ ಬಾಕ್ಸ್ ಅಲ್ಲಿ ತಗೊಂಡು ಹೋಗಿ ಮೇಲೆ ಕೊಡೋದು, ಹ್ಮ್. ಊಟ ಕೊಡೋದು, ಹ್ಮ್. ಆಮೇಲೆ ಬರುವಂಥದ್ದು ಏನೇ ಬರಲಿ, ಟೀ ಕಾಫಿ ಸ್ಟಾಫಿಗೆ ಬರುವಂಥದ್ದು ಕೊಡೋವಂಥದ್ದು, ಹ್ಮ್. ಇದೆಲ್ಲ ಆಯ್ತು. ಹ್ಮ್.
ಯುಗಾದಿ ಹಬ್ಬದ ದಿವಸ ಎಲ್ಲಾರ್ಗೂನು ಅಲ್ಲಿ ಸ್ವೀಟ್ಸ್ ಜೈಲಲ್ಲಿ ಏನಂದ್ರೆ ಏನೇ ಗೌರ್ಮೆಂಟ್ ಹಾಲಿಡೇಸ್ ಬರ್ಲಿ, ಹ್ಮ್. ಏನೇ ಫಂಕ್ಷನ್ಸ್ ಹಬ್ಬ ಬರ್ಲಿ, ಅಲ್ಲಿ ಒಂದು ಪಲಾವ್, ಕೇಸರಿ ಬಾತ್ ಇಲ್ಲ ಅಂದ್ರೆ ಸ್ವೀಟು, ಪಾಯಸ ಕೊಡ್ತಾರೆ. ಓಕೆ. ಯಾವುದೇ ಇರ್ಬರ್ಲಿ ಪಲಾವೇ ಕೊಡೋದು. ಓಕೆ. ಅಂದ್ರೆ ಅದು ಮೆಡಿಸನ್ ಫುಡ್ ಅಲ್ಲ. ನಾವು ಡೈಲಿ ಏನ್ ತಿಂತೀರಿ ಆ ಊಟ ಚೆನ್ನಾಗಿರೋದಿಲ್ಲ. ಹ್ಮ್ 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 ಮೆಡಿಸನ್ ಫುಡ್ಡು ಚೆನ್ನಾಗೇ ಇರಲ್ಲ ಹ್ಮ್ ಬಿಡಿ. ಹ್ಮ್ ಬಟ್ ಆ ಹಬ್ಬದ ದಿವಸ ಒಂದು ಒಕೇಶನ್ ದಿವಸ ಬರುತ್ತಲ್ಲ, ಇಟ್ಸ್ ಎ ಸೋನಾ ಮೊಸರಿ ರೈಸು ಹ್ಮ್. ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿರ್ತಾರೆ. ಓಕೆ. ಎಲ್ಲಾರು ಆ ಊಟ ತಿನ್ನಕ್ ಕಾಯ್ತಾರೆ. ಓಕೆ. ಅಂದ್ರೆ ಸ್ಟಾಫ್ಗೂ ಕೂಡ ಅದೇ ಇರುತ್ತೆ ಅನ್ನೋದ್ರಿಂದ ಸ್ಟಾಫ್ ಇನ್ನೂ ಚೆನ್ನಾಗಿ ಚೆನ್ನಾಗಿದೆ. ಕೊಟ್ಟಿರ್ತಾರೆ. ಓಕೆ, ಓಕೆ. ಆಯ್ತಾ? ಹ್ಮ್. ಸೊ ಪಾಯಸ ಇಲ್ಲ ಕೇಸರಿ ಬಾತ್ ಕೊಡ್ತಾರೆ. ಹ್ಮ್. ಆವತ್ತೇನಾಯ್ತು, ಎಲ್ಲಾರ್ಗೂ ಈಗ ಲೈಕ್ ಪಾಯಸ, ಕೇಸರಿ ಬಾತು ಮತ್ತೆ ಪಲಾವ್ ಕೊಟ್ಟಂತ ಸಮಯದಲ್ಲಿ ಓಕೆ. ಎಲ್ಲಾರು ಊಟ ಮಾಡಿದ್ರೆ ಲೈಬ್ರರಿಗೆ ಪೇಪರು ಮತ್ತೆ ಒಂದ್ ಸ್ವಲ್ಪ ಬುಕ್ಸ್ ಓದೋ ಅಂತ ಹವ್ಯಾಸ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಅಲ್ಲಿ ಹೋದಾಗ ಬಿಕಾಸ್ ಟೈಮ್ ಪಾಸ್ ಆಗೋ ಜಾಗ ಅದೊಂದೇ, Okay. ಲೈಬ್ರರಿ ಮಾತ್ರ. ಹ್ಮ್. ಅಲ್ಲಿ ಹೋದಾಗ ಊಟಕ್ಕೆ ಟೈಮ್ ಆಯ್ತು, ಹೋಗಿ ಹೋಗಿ ಬೇಗ ಎಲ್ಲಾರು ಲಾಕ್ ಮಾಡ್ಬೇಕು ಅಂತ ಲೈಬ್ರರಿ ಊಟದ ಟೈಮಿಂಗ್ಸ್ ಕ್ಲೋಸ್ ಮಾಡ್ತಾರೆ. ಹ್ಮ್. ಎಲ್ಲಾರು ಹೋಗೋದಕ್ಕೆ ಹೋಗ್ತಾ ಇದ್ದಂಗ್ ಇವಾಗ ಲೈಬ್ರರಿ ಊಟಕ್ಕೆ ಟೈಮ್ ಆದಾಗ ಲೈಬ್ರರಿ ಕ್ಲೋಸ್ ಮಾಡ್ಕೊಂಡು ಈಚೆ ಬರ್ಬೇಕಲ್ವಾ ಹೌದು, ಅಲ್ಲಿರೋರು. ಹೌದು. ಅವ್ರು ಒಳಗೆ ಗೇಟ್ ಹಾಕೊಂಡು ಇದ್ರು. ಹ್ಮ್. ನೀವ್ ಯಾಕೆ ಇಲ್ಲಿದ್ದೀರಾ ಅಂದೋಗ ಹ್ಮ್. ಆಗಲೊಂದ್ 5-6 ಜನ, ಇವಳು ಪವಿತ್ರ, ಇನ್ನೊಂದ್ ಕೆಲವೊಬ್ರು 5-6 ಜನ ಕುತ್ಕೊಂಡು ಹ್ಮ್. ಅಲ್ಲೊಬ್ರು ಟೀಚರ್ ಒಬ್ಬಟ್ಟು ತಂದಿದ್ರು, ತಗೊಂಡು ತಿಂತಾ ಇದಾರೆ. ಹ್ಮ್ 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 ಹ್ಮ್. ನಾನ್ ಅದನ್ನು ಪ್ರಶ್ನೆ ಮಾಡ್ದೆ. ಓಕೆ. ಅಂದ್ರೆ ಪೊಲೀಸ್ ಸಿಬ್ಬಂದಿಗಳ ಜೊತೆ. ಎಸ್ ಎಸ್ Okay. ಸಿಬ್ಬಂದಿ ಮತ್ತೆ ಅಲ್ಲಿನ ಸ್ವಲ್ಪ ಈ ಟೈಲರಿಂಗ್ ಟೀಚರ್ ಅವರೆಲ್ಲಾರು ಕುತ್ಕೊಂಡ್ ತಿಂತಾ ಇದಾರೆ. ಹ್ಮ್. ನಾನು ಅಬ್ಸರ್ವ್ ಮಾಡಿ ಬಂದೆ. ಹ್ಮ್. ಬಟ್ ಜನ ಇದಾರಲ್ಲ ಅಲ್ಲಿರೋಂಥವ್ರು, ಹ್ಮ್. ಕೆಲವ್ರು ಬಂದ್ ನನ್ನ ಹತ್ರ ಹೇಳ್ತಾರೆ, ಬಿಕಾಸ್ ಯಾರು ಮಾತಾಡಲ್ಲ. ಓಕೆ. ಬಂದ್ ಹೇಳ್ದಾಗ ನಾನು ಕೇಳ್ತೀನಿ, ಹ್ಮ್. ಒಬ್ಬಟ್ಟು ಹೇಗ್ ಬಂತು ಅಂತ ಕೇಳ್ತೀನಿ. ಹ್ಮ್. ಇಲ್ಲ ಕಣೋ, ಅದ್ ಯಾರೋ ಮೇಡಮ್ ತಂದಿದ್ರು, ಅದನ್ನೇನು ಆಯ್ತು ಹೆಂಗ್ ಬಂತ, ಅವಳಿಗೆ ಹೆಂಗ್ ಕೊಟ್ರಿ ಅಂತ ಹ್ಮ್. ನಾನು ಪ್ರಶ್ನೆ ಮಾಡ್ತೀನಿ. ಬಿಡು ಹೋಗ್ಲಿ ಅಂತ ಇದ್ ಮಾಡ್ತಾರೆ. ಹ್ಮ್. ಸೊ ಅಲ್ಲಿಂದ ನಾನು ಪ್ರತಿ ಒಂದು ವಿಚಾರಕ್ಕೂ ಧ್ವನಿ ಎತ್ತುವಂತ ಕೆಲಸ ಮಾಡಿದೆ. ಓಕೆ. ಆಮೇಲೆ ನಮ್ಗೆ ಮಂತ್ಲಿ ಏನ್ ಕೋರ್ಟ್ ಇರುತ್ತಲ್ಲ, ವಿ.ಸಿ ಕೋರ್ಟ್ ಅಂತ ಹ್ಮ್. ಇರುತ್ತಲ್ಲ, ಹ್ಮ್. ತಿಂಗಳಲ್ಲಿ 2 ಟೈಮ್ ಬರುತ್ತೆ. ಓಕೆ. ವಿ.ಸಿ ಕೋರ್ಟ್ ಅನ್ನೋದು ಪೊಲೀಸ್ ಸಿಬ್ಬಂದಿಗಳು ಹ್ಯಾಂಡಲ್ ಮಾಡಬೇಕು. ಓಕೆ. ಅಲ್ಲಿನ ಸಿಸ್ಟಮ್ ಪಾಸ್ವರ್ಡ್ಸ್ ಸಿಬ್ಬಂದಿಗಳಿಗೆ ಗೊತ್ತಿರಬೇಕು. ಬಟ್ ಸಿಬ್ಬಂದಿಗಳಿಗೆ ಆ ಸಿಸ್ಟಮ್ ಪಾಸ್ವರ್ಡೇ ಗೊತ್ತಿಲ್ಲ. ಓಕೆ. ಅವಳಿಗೆ ಗೊತ್ತು. ಓಹೋ. ಹ್ಮ್. ಅವಳು ಬಂದು ಆನ್ ಮಾಡ್ಬೇಕು. ನನಗೆ ಯಾವಾಗೆಲ್ಲ ಕೇಸ್ ಇರುತ್ತೆ, ಹ್ಮ್. ಇವ್ರಿಗೆ ಗೊತ್ತಿರೋದಿಲ್ಲ. ಒಂದ್ 3 ಟೈಮ್ಸ್ ನನ್ನ ಮಿಸ್ ಆಗಿದೆ ಪ್ರೊಡ್ಯೂಸ್ ಮಾಡೋದು. 3rd ಟೈಮ್ಗೆ ವಾಕಿದಲ್ಲಿ ಅನೌನ್ಸ್ ಮಾಡ್ತಾ ಇದಾರೆ, ಪ್ರೊಡ್ಯೂಸ್ ಮಾಡಿ ಅಂತ. ಹ್ಮ್. ಈ ಸಿಬ್ಬಂದಿಗೆ ಪಾಸ್ವರ್ಡ್ ಗೊತ್ತಿಲ್ಲ. ಹ್ಮ್. ಅವಳು ನನ್ ವಿಚಾರ ಅಂದ್ರೆ ಬರಲ್ಲ. ಹ್ಮ್. ಹ್ಮ್. ಅವಳನ್ನ ಕರೀತಾ ಇದಾರೆ, ಬಂದ್ ಪಾಸ್ವರ್ಡ್ ಹಾಕು ಅಂತೇಳಿ ಬಂದ್ ಪಾಸ್ವರ್ಡ್ ಹಾಕಿದ್ಲು. ಅದು ನನ್ ಕೇಸ್ ಅಂದ್ಮೇಲೆ ಮೌಸ್ ಅಲ್ಲಿ ಬಿಸಾಕಿ ಹೋದ್ಲು. ಅಟೆಂಡ್ ಮಾಡಕ್ ಆಗಿಲ್ಲ ಬಿಡಿ, ಜಗಳಕ್ಕಿಡ್ದೆ. ಓಕೆ. ನೀವು ಸಿಬ್ಬಂದಿಯವ್ರು, ನಿಮಗ್ ಪಾಸ್ವರ್ಡ್ ಗೊತ್ತಿಲ್ಲ, ಅವಳಿಗೆ ಗೊತ್ತಿದೆ ಅಂದ್ರೆ ಹ್ಮ್. ಇಲ್ಲಿ ಆರೋಪಿ ಯಾರು, ಸಿಬ್ಬಂದಿ ಯಾರು ಅಂತ ಹಿಡ್ಕೊಂಡೆ. ಓಕೆ. ಆಕ ಗೊತ್ತಿಲ್ಲ. ಹ್ಮ್. ಕೊನೆಗೆ ನೆಕ್ಸ್ಟ್ ಡೇ ಹಿಂದೆ ಏನ್ ಮಾಡಿದ್ರು, ಪಾಸ್ವರ್ಡ್ನೆಲ್ಲ ಒಂದ್ ಬುಕ್ ಅಲ್ಲಿ ಬರ್ಕೊಂಡ್ರು. ಓಕೆ. ಸೊ ಇಲ್ಲಿ ಯಾರ್ಗ್ ಆಕ್ಸೆಸ್ ಕೊಡಕ್ ಬಿಟ್ಟಿರೋದು ನೀವು? ಹ್ಮ್. ಹ್ಮ್. ಆಮೇಲೆ ಟೈಲರಿಂಗ್ ಕ್ಲಾಸ್ ಅಂತ ಹೋದ್ರೆ, ಟೈಲರಿಂಗ್ ಕ್ಲಾಸಸ್ ಅಲ್ಲೂ ಸಹ ಏನೋ ಪಿಕ್ಚರ್ಸ್ ಪೇಪರ್ ಅಲ್ಲಿ ಬರುತ್ತಲ್ಲ, ಒಂದ್ ಸ್ವಲ್ಪ ಡ್ರೆಸ್ ಎಲ್ಲ ಬ್ಯೂಟಿಷಿಯನ್ ಎಲ್ಲ, ಹ್ಮ್. ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಅಲ್ಲಿ ಪವಿತ್ರ ಗೌಡ 777 ರೆಡ್ ಕಾರ್ಪೆಟ್ ಅಂತ ಹಾಕೊಳ್ಳೋದು, ಈ ಲೈಬ್ರರಿದಲ್ಲೂ ಅವ್ರ ಹೆಸರು ಹಾಕೊಳ್ಳೋದು, ಹ್ಮ್. ಎಲ್ಲ ಕಡೆ ಹಾಕೊಳ್ಳೋದು. ಹ್ಮ್. ಯಾವುದೇ ತರ ನಮ್ ಬಟ್ಟೆ ನಾವು ವಾಶ್ ಮಾಡ್ಕೊಳ್ತೀರಿ, ಇಲ್ಲ ನಮ್ ನೀರ್ ನಾವು ತಗೊಂಡ್ಬರ್ತೀರಿ, ನಮ್ ಊಟ ನಾವ್ ಆ ತರ ಅವಳು ಮಾಡಿದ್ ನಾನು ನೋಡಿಲ್ಲ, ಓಕೆ. ಎಲ್ಲಾ ಸೇವೆ. ಯಾವತ್ತೂ ಮಾಡಿಲ್ಲ. ಹ್ಮ್. ಅಲ್ಲಿ ಜೊತೆಲಿ ಇದ್ದಂತ ಒಂದ್ 3 ಜನ ಹೆಣ್ಮಕ್ಳಿದಾರೆ. ಹ್ಮ್. ಆ ಹೆಣ್ಮಕ್ಳು ಮಾಡ್ಕೊಡ್ತಾ ಇದ್ದು, ಬಿಕಾಸ್ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾ ಇದ್ಲಂತೆ. ಹ್ಮ್. 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 ಕೊನೆಗೆ ಅವಳೇ ಅದ್ ಲೈಬ್ರರಿದಲ್ಲಿ ಮಾತಾಡೋಗ ಅವಳೇ ಹೇಳಿದಾಳೆ, ನೋಡಿ ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಎಲ್ಲ ಯೂಸ್ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ಹಾಳು ಮಾಡ್ಕೊಳ್ತಾ ಇದ್ದಾಳೆ, ಸೇವಿಂಗ್ಸ್ ಮಾಡ್ಕೊಂಡಿಲ್ಲ ಅಂತ ಹ್ಮ್. ಹೇಳಿ. ಹ್ಮ್. ಸೊ ಇಲ್ಲಿ ಸಾಮಾನ್ಯ ಆರೋಪಿಗೂನು ಅವಳಿಗೂನು ಏನ್ ಡಿಫ್ರೆನ್ಸು? ಓಕೆ. ಇಲ್ಲಿ ನಿಜವಾಗ್ಲೂ ಕಷ್ಟ ಪಡ್ತಾ ಇರೋದು ಮನೆಗೆ ಹೋಗ್ಬೇಕು, ಇಲ್ಲ ಪರಿವರ್ತನೆ ಆಗ್ಬೇಕು, ಹ್ಮ್. ನನ್ ಕುಟುಂಬನ್ ಮಿಸ್ ಮಾಡ್ಕೊಳ್ತಾ ಇದೀನಿ ಅಂತ ಸಾಮಾನ್ಯ ಜನರಲ್ಲಿ ಕಷ್ಟ ಪಡ್ತಾ ಇರೋದು. ಇವಳು ಯಾವ್ದೇ ತರ ಕಷ್ಟ ಆ ಇಲ್ಲ. ಒಂದು ಗಿಲ್ಟ್ ಕೂಡ ಏನು ನೋ ಕಾಡ್ತಿಲ್ಲ. ವೇ. ಅಲ್ಲ, ನಿಮ್ಗೂ ಅವ್ರಿಗೂ ಏನಾದ್ರು ನೇರ ಮಾತುಕತೆಗೆ ಏನಾದ್ರು ಅವಕಾಶ ಇತ್ತು, ಮಾತಾಡಿದ್ರೆ ಯಾವ ತರ ಅಂತ? ನೇರ ಮಾತಾಡಕ್ ನಾನು ಹೊರಗಡೆಯಿಂದನೂ ನಾನು ಈ ವಿಚಾರದಲ್ಲಿ, ರೇಣುಕಾ ಸ್ವಾಮಿ ವಿಚಾರದಲ್ಲಿ ನಾನು ಧ್ವನಿ ಎತ್ತಿ ಮಾತಾಡಿದ್ದೀನಲ್ಲ, ಹ್ಮ್. ನನ್ಗೊಂದ್ ಕಾನ್ಸೆಪ್ಟ್ ಏನ್ ಗೊತ್ತಾ ತಿರ್ತಾವ್ರೆ, ಒಬ್ರು ಪತ್ನಿ ಇರುವಾಗ ಇನ್ನೊಬ್ರ ಲೈಫಿಗೆ ನಾವು ಹೋಗ್ಬಾರ್ದು ಓಕೆ. ಅಲ್ವಾ? ಹ್ಮ್. ಹೋದ್ರೆ ಸಿಂಗಲ್ ಆಗಿ ಅವ್ರಿದಾರ, ನೀವಿದಾರ, ಹೋಗಿ. ಬಟ್ ನನ್ನ ಲೈಫ್ ಸೆಟ್ಲ್ ಮಾಡ್ಕೊಂಡ್ಬಿಡ್ಬೇಕು, ಮನಿ ಮೈಂಡೆಡ್ ಇಟ್ಕೊಂಡು ಯಾರ ಜೀವನನೂ ಹಾಳು ಮಾಡಬಾರ್ದು. ಹ್ಮ್. ಇದನ್ನೆಲ್ಲ ಇತ್ತೀಚಿನ ದಿನಗಳಲ್ಲಿ ಹನಿ ಟ್ರಾಪ್ಸ್ ಅನ್ನೋದು ಜಾಸ್ತಿ ಆಗಿದೆ. ಹೌದು. ಫಿನಾನ್ಷಿಯಲ್ ಇರುವಂತ ರಾಜಕಾರಣಿಗಳನ್ನ, ಬಿಸ್ನೆಸ್ ಮ್ಯಾನ್ ಹೌದು. ಟ್ರಾಪ್ ಮಾಡೋದು. ನಿಮ್ಗೆ ಆ ವ್ಯಕ್ತಿ ಇಷ್ಟ ಅಲ್ವಾ, ದೂರ ಬನ್ನಿ. ಹ್ಮ್. ಬಟ್ ಅವ್ರ ವಿಡಿಯೋಸ್ ಫೋಟೋಸ್ ಇಟ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡೋದು, ಇಲ್ಲ ಏಕಾಏಕಿ ನಾವು ಲೈಫ್ ಸೆಟಲ್ ಆಗ್ಬಿಡ್ಬೇಕು ಅಂತೇಳಿ ಹಣಕ್ಕೋಸ್ಕರ ಇನ್ನೊಬ್ಬರ ಜೀವನ ಹಾಳು ಮಾಡಕ್ ಹೋಗ್ಬಾರ್ದು. ಹೌದು. ಆ ತರ ನಾನು ಒಂದೆಷ್ಟು ಮಾತುಗಳನ್ನ ಮಾತಾಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಹ್ಮ್. ಅವಳಿಗೆ ಗೊತ್ತು ತುಂಬಾ ಚೆನ್ನಾಗಿ. ಓಕೆ. ಸೊ ಆ ಮಾತಾಡಕ್ ಅವಕಾಶ ನನ್ನ
ಅಕ್ಕನೂ ಇದ್ರೇನು ಅವಳು ಮಾತಾಡ್ತಾ ಇರ್ಲಿಲ್ಲ, ನಾವು ಮಾತಾಡ್ತಾ ಇರ್ಲಿಲ್ಲ. ನಾನು ಆ ಕಡೆ ಎದ್ದು ಹೋಗ್ತಾ ಇದ್ದೆ, ಅವಳು ಆ ಕಡೆ ಎದ್ದು ಹೋಗ್ತಾ. ಬಟ್ ನನ್ನ ಜೊತೆಲಿರೋರ್ನ ಮಾತಾಡಿಸ್ತಾ ಇದ್ಲು. ನನ್ನ ಜೊತೆ ಯಾರೇ ಇರ್ಲಿ, ಯಾರೇ ಕ್ಲೋಸ್ ಆಗಲಿ, ಕೆಲವೊಂದಷ್ಟು ಜನ ಸ್ವಲ್ಪ ಪ್ರೊಫೆಷನಲಿ ಎಜುಕೇಟೆಡ್ಸ್ ಆಗಿರೋರು, ಈ ಲೋಕಾಯುಕ್ತ ರೈಡ್ ಆಗಿರುವಂಥದ್ದು. ಸೊ ಇವರೆಲ್ಲ ಬಂದವರು ಅವ್ರಿಗೆ ನನ್ನ ಹತ್ರನೇ ಬಂದು ಮಾತಾಡ್ತಾರೆ, ನನ್ನ ಜೊತೆನೇ ಇರ್ತಾರೆ. ಕೆಲವೊಂದಷ್ಟು ಕೌನ್ಸಿಲಿಂಗ್ ಕೊಡ್ತಾ ಇರ್ತೀನಲ್ಲ, ಎಷ್ಟೇ ಗವರ್ಮೆಂಟ್ ಪ್ರೊಫೆಷನ್ ಇದ್ರೂ ಮಾನಸಿಕವಾಗಿ ಕುಗ್ಗೋಗ್ತಾರೆ ಅಲ್ಲಿ ಬಂದು. ಆವಾಗ ನನ್ ಜೊತೆ ಯಾರು ಇರ್ತಾರ ಅವ್ರನ್ನ ಕರ್ಸಿ ಮಾತಾಡುವಂಥದ್ದು, ಹೇಗಿದ್ದೀರಾ, ಆರಾಮಾಗಿರಿ ಬೇಕಂತ. ಸೊ ಅವಾಗ ಅವ್ರು ಬಂದ್ ಹೇಳೋರು, ನೋಡ್ ನಿನ್ ಜೊತೆ ಇರೋದಕ್ ಬೇಕಂತ ಕರೆದು ಮಾತಾಡಿಸ್ತಾರೆ ಅಂತ ಹೇಳಿ. ಸೊ ಒಂದು ಚೈಲ್ಡಿಶ್ ಬಿಹೇವಿಯರ್, ಅವಳು ಮೆಚ್ಯೂರ್ಡ್ ಮೈಂಡ್ ಇಲ್ಲ. ಆಮೇಲೆ ಒಂದು ಕುಟುಂಬನ ಮಿಸ್ ಮಾಡ್ಕೊಂಡೆ ಇಂಥ ಒಂದು ತಪ್ಪು ಆಗಿದೆ ಅಲ್ಲ ಅನ್ನೋದೇನು ಇಲ್ಲ. ಅಂಡ್ ಎಲ್ಲದಕ್ಕೂ ಅಲ್ಲಿನ ಕೆಲವೊಂದಷ್ಟು ಸಿಬ್ಬಂದಿಗಳು ಸಹಕರಿಸ್ತಾ ಇದಾರೆ, ಬೇಕಾಗಿ ತಂದ್ಕೊಡ್ತಾ ಇದಾರೆ, ಚೆನ್ನಾಗೇ ಇದಾರೆ. ಅಂಡ್ ಇತ್ತೀಚೆಗೆ ನನಗೆ ಕರೆ ಬಂದಿದ್ದಂಥದ್ದೆಲ್ಲ ನೋಡಿದ್ರೆ ಆ ಕಡೆಗೂ ಕರ್ಕೊಂಡೋಗಿ ಮೀಟ್ ಮಾಡ್ತಾರೆ ಅನ್ನೋಂಥದ್ದು ಆ ಕಾಲ್ಸ್ ಅಲ್ಲಿ ಹೇಳ್ತಾ ಇದಾರೆ. ಬಿಕಾಸ್ ನಾನು ಅದನ್ನ ನೋಡಿಲ್ಲ, ಬಟ್ ಮಾತಾಡ್ತಾರೆ ಅನ್ನೋದು ನಾನು ಕೇಳಿದ್ದೆ. ಇಲ್ಲ ಚೆನ್ನಾಗಿದ್ದಾರೆ, ಮಾತಾಡ್ತಾರೆ ಅಂತ ಈ ಕಡೆಯಿಂದ ಆ ಕಡೆ, ಬಟ್ ಹೋಗ್ತಾರೆ ಬರ್ತಾರೆ ಅನ್ನೋದು ನನಗ್ ಗೊತ್ತಿಲ್ಲ. ಅವ್ರ ಜೊತೆಲಿ ಇದ್ದಿದ್ದಂತ ಹುಡುಗಿನೇ ಹೇಳ್ಕೊಂಡಿರೋರು ಕೆಲವರು ನನ್ ಕರೆ ಮಾಡಿ ಹೇಳಿದ್ದಾರೆ. ಇತ್ತೀಚೆಗೆ ನಾನು ಒಂದಷ್ಟು ಆಡಿಯೋಸ್ ಆಗ್ತಾ ಇದೀನಿ, ಸೊ ಅದ್ರಲ್ಲಿ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.